ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬಿಜೆಪಿ ವತಿಯಿಂದ ರಾಜೀನಾಮೆಯನ್ನು ನೀಡಬೇಕು ನಾಗೇಂದ್ರ ಅಂತ ಒತ್ತಾಯಿಸಿ ಬಳ್ಳಾರಿಯಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಲಾಗಿದೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದಂತಹ ಸುಮಾರು 187 ಕೋಟಿ ಮೊತ್ತದ ಹಣಕಾಸು ಅಕ್ರಮದಲ್ಲಿ ಬಿ ನಾಗೇಂದ್ರ ಅವರ ಮೇಲೆ ನೇರ ಭಾಗಿತ್ವ ಮತ್ತು ನಿಗಮದ ಹಣವನ್ನು ದುರುಪಯೋಗಪಡಿಸಿಕೊಂಡಂತಹ ಆರೋಪ ಇದೆ. ಹಾಗಾಗಿ ಅವರು ಸಿದ್ದು ಸಂಪುಟದಿಂದ ರಾಜೀನಾಮೆ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಬಂತು ಸಚಿವ ಸ್ಥಾನಕ್ಕೆ. ಈಗ ಮತ್ತೆ ಅವ್ರನ್ನ ಸಚಿವರಾಗಿ ತೆಗೆದುಕೊಂಡಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದೇ ಕಾರಣಕ್ಕೆ ಒಂದು ಕಡೆ ಸದನದಲ್ಲಿ ಅಧಿವೇಶನದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ರೆ, ಸದನದ ಹೊರಗೆ ಅಂದ್ರೆ ಆಯಾ ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸೊ ನಾವು ಗಮನಿಸ್ತಾ ಹೋಗಬಹುದು, ಡಿಸಿ ಕಚೇರಿ ಮುಂದೆ ಬಿಜೆಪಿ ಮುಖಂಡರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಮೋಕ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಧರಣಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಧರಣಿಯನ್ನು ನಡೆಸೋದಕ್ಕೆ, ಅಹೋರಾತ್ರಿ ಧರಣಿ ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು ಕಾಣಬಹುದಾಗಿದೆ. ನಡೆದಂತ ಬಳ್ಳಾರಿಯ ಈ ಧರಣಿ, ಇಲ್ಲಿನ ಗ್ರಾಮಾಂತರದ ಶಾಸಕರು, ಜಿಲ್ಲೆಯ ಸಚಿವರಾಗಿರುವಂತ ನಾಗೇಂದ್ರ ಅವರು ರಾಜೀನಾಮೆ ಕೊಡೋ ತನಕ ಈ ಅನಿರ್ದಿಷ್ಟ ಅಹೋರಾತ್ರಿಯ ಧರಣಿಯನ್ನ ಮುಂದುವರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಕಾರ್ಯಕರ್ತರು ಕೂಡ ಇವತ್ತು ರಾತ್ರಿ ಕೂಡ ಇಲ್ಲೇ ಇರೋದ್ರ ಮುಖಾಂತರ ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಡೆದಂತ ಬಳ್ಳಾರಿಯ ಈ ಧರಣಿ, ಇಲ್ಲಿನ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಡೆದಂತ ಬಳ್ಳಾರಿಯ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ರಾತ್ರಿ ಎಲ್ಲ ನಾವು ಇವತ್ತು ಅನಿರ್ದಿಷ್ಟ ಅವಧಿಯಾಗಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಸಚಿವ ನಾಗೇಂದ್ರ ಅವ್ರನ್ನ ಕ್ಯಾಬಿನೆಟ್ ಇಂದ ತೊಲಗಿಸೋವರೆಗೆ, ರಾಜೀನಾಮೆ ಕೊಡಿಸೋವರೆಗೆ ಈ ಅನಿರ್ದಿಷ್ಟ ಅವಧಿ ಅಹೋರಾತ್ರಿ ಧರಣಿ ಕಂಟಿನ್ಯೂ ಆಗುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ರಾತ್ರಿ ಎಲ್ಲ ನಾವು ಇವತ್ತು ಅನಿರ್ದಿಷ್ಟ ಅವಧಿಯಾಗಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಸಚಿವ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಬಿ ನಾಗೇಂದ್ರ, ಅಲ್ಲಿವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇವತ್ತು ಬಳ್ಳಾರಿ ಸೇರಿದಂತೆ ಹಲವು ಕಡೆಗಳಲ್ಲಿ ಅಂದರೆ ಜಿಲ್ಲೆಗಳಲ್ಲಿ, ವಿವಿಧ ಜಿಲ್ಲೆಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು, ಅಹೋರಾತ್ರಿ ಧರಣಿಯನ್ನು ನಡೆಸಲಾಗಿರುವಂಥದ್ದು ಬಳ್ಳಾರಿ ಭಾಗದಲ್ಲಿ ಗಮನಿಸಬಹುದು. ಸೊ ಪ್ರಮುಖವಾಗಿ ನಾಗೇಂದ್ರ ವಾಲ್ಮೀಕಿಯ ಹಗರಣದಲ್ಲಿ ಪ್ರಮುಖ ಆರೋಪಿತ ಮತ್ತು 187 ಕೋಟಿ ಹಣ ಸ್ವಾಹ ಮಾಡಿರುವಂಥ ಒಂದು ದುರುಪಯೋಗ ಪಡಿಸಿಕೊಂಡಂಥ ಒಂದು ಗಂಭೀರ ಆರೋಪ ಇದೆ. ಇದರ ನಡುವೆಯೂ ಕೂಡ ಅವತ್ತು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದವರಿಗೆ ರಾಜೀನಾಮೆಯನ್ನು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದೋದಿತ್ತು ತಮ್ಮ ಮೇಲೆ ಆರೋಪ ಬಂದ ನಂತರದಲ್ಲಿ. ಈಗಲೂ ಕೂಡ ಆರೋಪದಿಂದ ಅವರೇನು ಖುಲಾಸೆ ಆಗಿಲ್ಲ, ಗಂಭೀರ ಆರೋಪ ಇದೆ. ಸೊ ಇಷ್ಟಿದ್ದೂ ಕೂಡ ಅವ್ರಿಗೆ ಸಚಿವ ಸ್ಥಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತೆ, ಕಾಂಗ್ರೆಸ್ ನಾಯಕರುಗಳು ಕೊಡ್ತಾರೆ ಅಂತಂದರೆ, ಸೊ ಇಲ್ಲಿ ಈ ಸಚಿವ ಸ್ಥಾನಕ್ಕೂ ಕೂಡ ಕಪ್ಪ ಕಾಣಿಕೆ ಹರಿದಾಡಿರಬಹುದು ಅನ್ನುವಂಥ ಆರೋಪಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಇದರ ನಡುವೆ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು ಅಂತ ಅಧಿವೇಶನದಲ್ಲಿ ಸದನದ ಒಳಗೆ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ನಡೆಸಿರುವಂಥದ್ದು ಕಾಣಬಹುದಾಗಿದೆ.